ಪ್ರಸಾದ ಸೇವನೆಯಿಂದ 300ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ರಲ್ಲ ಶರತ್. ಬಟ್ ಅನೇಕರಿಗೊಂದು ಪ್ರಶ್ನೆ ಇತ್ತು, ವಿಷ ಪ್ರಾಶನ ಏನಾದ್ರೂ ಆಗಿದೆಯಾ, ಯಾರಾದ್ರೂ ವಿಷ ಪೇರಿಸಿದ್ದಾರ ಆಹಾರಕ್ಕೆ ಅಂತ. ಡೌಟ್ ಬಂದಿದ್ದೇನಂದ್ರೆ ಒಂದಲ್ಲ ಎರಡಲ್ಲ 4 ದಿವಸದಿಂದ ಅವರು ಪ್ರಸಾದ ತಿಂದಿದ್ರು. ಹೌದು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ವಿಷ ಪ್ರಾಶನ ಅಲ್ಲ, ಬದಲಾಗಿ ಕಾಲ್ರಾ ಪತ್ತೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ಕಾಲ್ರಾ ಕೂಡ ಹೇಗೆ ಬರುತ್ತೆ? ಕಲುಷಿತ ನೀರು ಸೇವನೆಯಿಂದ ಅಥವಾ ಆರೋಗ್ಯಕರ ಆಹಾರ ಇಲ್ಲದೆ ಇರೋದ್ರಿಂದ ಅನಾರೋಗ್ಯ ಬರಬಹುದು, ಈ ಕಾಲ್ರಾ ಸಮಸ್ಯೆ ಬರಬಹುದು ಅನ್ನುವಂತಹ ವಿಚಾರ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ. ಹೊಸಕೋಟೆಯಲ್ಲಿ ಪ್ರಸಾದ ದುರಂತ ಪ್ರಕರಣ, ಭಕ್ತರು ಅಸ್ವಸ್ಥರಾಗುವುದಕ್ಕೆ ಕಾರಣ ಆಯ್ತಾ ಕಾಲ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದವರಲ್ಲಿ ಕಾಲ್ರಾ ಅಂಶ ಪತ್ತೆಯಾಗಿದೆ ಅಂತೆ. ಖಾಸಗಿ ಆಸ್ಪತ್ರೆ ವೈದ್ಯರಿಂದ ಕಾಲ್ರಾವೆಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಕಾಲ್ರಾದಿಂದ ವಾಂತಿ ಭೇದಿ ಶುರುವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಗ್ಯಾಧಿಕಾರಿಗಳ ಕೈ ಸೇರಲಿದೆ FSL ರಿಪೋರ್ಟ್ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದಲ್ಲ ಎರಡಲ್ಲ 4 ದೇವಸ್ಥಾನಗಳಲ್ಲಿ ಪ್ರಸಾದ ಸೇವನೆ ಮಾಡಿದ್ರಂತೆ ಭಕ್ತರು, ಆ ಕಾರಣಕ್ಕೆ ಅಸ್ವಸ್ಥ ಆಗಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಭಕ್ತಾದಿಗಳು ಅಸ್ವಸ್ಥರಾಗುವುದಕ್ಕೆ ವಿಷ ಪ್ರಾಶನ ಏನಾದ್ರೂ ಆಗಿತ್ತಾ ಪ್ರಸಾದದಲ್ಲಿ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಈಗ ಕಾಲ್ರಾ ಅಂಶ ಪತ್ತೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಬಟ್ ಕಾಲ್ರಾ ಬರೋದಕ್ಕೂ ಕೂಡ ಕಲುಷಿತ ನೀರು ಕೂಡ ಒಂದು ಕಾರಣ ಆಗುತ್ತೆ. ಮತ್ತೊಂದು ಕಡೆ ಸರಿಯಾದ ಪದಾರ್ಥ ಅಂದ್ರೆ ಆರೋಗ್ಯವಲ್ಲದ ಪದಾರ್ಥವನ್ನ ಸೇವನೆ ಮಾಡಿದ್ರು ಕೂಡ ಕಾಲ್ರಾ ಅಂಶ ಪತ್ತೆ ಆಗುವ ಸಾಧ್ಯತೆಗಳಿದೆ. ಸದ್ಯ FSL ರಿಪೋರ್ಟ್ ಬಗ್ಗೆ ಇನ್ಸೈಡ್ ಮಾಹಿತಿ ಏನ್ ಸಿಗ್ತಾ ಇದೆ, ಏನು ಉಲ್ಲೇಖ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಂಜುನಾಥ್. ಶ್ರುತಿ, ಖಂಡಿತವಾಗಿ ಹೊಸಕೋಟೆಯಲ್ಲಿ ಏನು ಕಳೆದ ಏನು ವೈಕುಂಠ ಏಕಾದಶಿ ಹಾಗೆ ಹನುಮ ಜಯಂತಿ ಬಂದಂತ ಸಂದರ್ಭದಲ್ಲಿ ಸುಮಾರು 4-5 ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚಿಕೆ ಅಂದ್ರೆ ಪ್ರಸಾದನ ತಿಂದಂತಹ ಸುಮಾರು 300ಕ್ಕೂ ಅಧಿಕ ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಕಳೆದ 4 ದಿನಗಳ ಹಿಂದೆ ದಾಖಲಾಗಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಇದು ಒಂದು ಭಕ್ತರಿಗೆ ಏನು ಪ್ರಸಾದ ಹಂಚಿಕೆ ಆಗಿತ್ತು, ಇದರಲ್ಲಿ ವಿಷ ಪ್ರಾಶನ ಆಗಿತ್ತಾ ಅಂತಕ್ಕಂತ ಒಂದು ಪ್ರಶ್ನೆ ಕೂಡ ಅಂದಿನಿಂದ ಕೂಡ ಮೂಡಿತ್ತು. ಜೊತೆಗೆ ಏನು 4 ದಿನಗಳ ಹಿಂದೆ ಸುಮಾರು 300ಕ್ಕೂ ಅಧಿಕ ಮಂದಿ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ಏನ್ ದಾಖಲಾಗಿದ್ರು ಅವರ ಒಂದು ವಾಂತಿ ಏನಿದೆ ಆ ಒಂದು ಇದನ್ನ FSL ಅಂದ್ರೆ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಒಂದು FSL ಇದಕ್ಕೆ ಕಳಿಸ್ಕೊಟ್ಟಿದ್ರು. ಆದ್ರೆ ಈಗ ಆ ಒಂದು ಇನ್ಸೈಡ್ ಮಾಹಿತಿ ನಮ್ಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಈಗ ಖಾಸಗಿ ಆಸ್ಪತ್ರೆಗಳು ಕಳಿಸ್ಕೊಟ್ಟಿದ್ದಂತಹ FSL ವರದಿಯಲ್ಲಿ ಈಗ ಕಾಲ್ರಾ ಅಂಶ ಪತ್ತೆ ಆಗಿರ್ತಕ್ಕಂಥದ್ದು ಅತಿ ಆತಂಕಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಈಗ ಹೊಸಕೋಟೆಯಲ್ಲಿ ಆಗಿರುವಂತದ್ದು. ಕಾಲ್ರಾ ಅಂಶ ಹೇಗೆ ಬರುತ್ತೆ ಅಂತಕ್ಕಂಥದ್ದು ಈಗ ಅದನ್ನ ನೋಡ್ಕೊಂತ ಹೋದ್ರೆ, ಏನು ಪ್ರಸಾದ ತಿಂದಂತ ಸಂದರ್ಭದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಆ ನೀರಿನ ವ್ಯವಸ್ಥೆಯಲ್ಲಿ ಕಲುಷಿತವಾಗಿರ್ತಕ್ಕಂಥ ನೀರಿನ ಅಂಶವನ್ನ ಅಂದ್ರೆ ನೀರನ್ನ ಕುಡಿದಂತಹ ಭಕ್ತಾದಿಗಳಲ್ಲಿ ಅಸ್ವಸ್ಥಕ್ಕೆ ಕಾರಣ ಆಗಿತ್ತು. ಜೊತೆಗೆ ಇದರಿಂದ ಓಕೆ ಮಂಜುನಾಥ್, ಕಾದ್ ನೋಡೋಣ FSL ರಿಪೋರ್ಟ್